ಬಗ್ಗೆ ಎಲ್ಲ ಲೀಕ್ ಆಗ್ತಿದೆ. ಈ ಆಡಿಯೋ 1 ವರ್ಷದಿಂದ ಹರಿದಾಡ್ತಿದೆ. ಸೊ ಮೋಸ್ಟ್ಲಿ ಆ ಆಡಿಯೋಕ್ಕೊಂದು 6 ವರ್ಷ ಯಾವುದೋ ಒಂದು ಲೇಡಿ ಹತ್ರ ಪೊಲೀಸ್ ಡ್ರೆಸ್ಸಲ್ಲಿ ಹೋಗ್ತಾನಲ್ಲ, ಅದೊಂದು 5 ವರ್ಷದ ಹಿಂದೆ ಆಡಿಯೋ ಇರ್ಬೋದು. ಆಮೇಲೆ ಒಂದು ಹೆಣ್ಣು ತನ್ನ ನನ್ನನ್ನು 8 ವರ್ಷ ಯೂಸ್ ಮಾಡಿದ್ಯಾ ನೀನು, ನನ್ನ ಮಗಳನ್ನು ಕೊಡು ಅಂತ ಕೇಳ್ತಾನೆ. ಯಾವುದೋ ಕಾಲೇಜಲ್ಲಿ ಇದ್ದಾಳಲ್ಲ, ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಹೋಗಂದ್ರೆ ಬಾಯಿ ಬಂದೇ ಬೈತಾಳೆ, ಅದ್ರಲ್ಲಿ ವರ್ಡ್ಸ್ ಇದೆ, ಬ್ಯಾಡ್ ವರ್ಡ್ಸು. ಅದು ಮೋಸ್ಟ್ಲಿ ಒಂದು 8 ವರ್ಷದ ಹಿಂದೆ ಇರಬೇಕು ಆ ವಿಡಿಯೋ ಕೂಡ. ಸೊ ಇಷ್ಟೆಲ್ಲ ನಡೆದಿರುವಾಗ ಈ ಪೊಲೀಸ್ ಇಲಾಖೆಯನ್ನು ಕಣ್ಮುಚ್ಚಿ ಕೂತ್ಕೊಂಡಿದ್ದಾನೆ. ಇದು ಈ ಕಮಿಷನರ್ಗೆ ಅವ್ರ ಮನೇಲಿ ಹೆಣ್ಮಕ್ಳಿಲ್ವಾ? ಲೇಡಿ ಎದ್ದು ಬರಲಿಕ್ಕೆ ಅವರಿಗೆ ಪ್ರೆಸ್ಟೀಜ್ ಇರ್ಬೋದು, ಡಿಗ್ನಿಫೈಡ್ ಫ್ಯಾಮಿಲಿ ಇರ್ಬೋದು. ಯಾಕಂದರೆ ಅವ್ರ ಮನೆ ಮಕ್ಕಳು ಗಂಡ ಫ್ಯಾಮಿಲಿ ಎಲ್ಲ ಲೋಕಲ್ ಇರ್ತಾರೆ. ಆ ಪೊಲೀಸ್ನವರಿಗೆ ಅದನ್ನು ಹಿಡ್ಕೊಂಡು ಅದಕ್ಕೆ ಸುಮಟ್ ಕೇಸ್ ಹಾಕ್ಲಿಕ್ಕಾಗಲ್ವಾ? ಸ್ವಯಂ ಪ್ರೇರಿತ ಕೇಸ್ ಹಾಕಲಿ. ಆ ಮಗುವನ್ನು ಬಲಾತ್ಕಾರದಲ್ಲಿ ಹೇಳ್ತಾನೆ, ನಿನ್ನ ಮಗಳನ್ನ ಬಿಡಲ್ಲ, ಅಲ್ಲಾಡಿಸ್ತೀನಿ ಅಂತಾನೆ ಅವನು. ನಿನ್ನ ಮಗಳು ನಂಗೆ ಕೊಡು ಅಂತಾನೆ. ಏನ್ರಿ ಇದು? ಇದಕ್ಕೆಲ್ಲ ಅದೇ ಈಗ ಪಬ್ಲಿಕ್ ಏನಾದರೂ ಮಾತಾಡಿದರೆ, ಏನಾದರೂ ಟಿ ವಿಯಲ್ಲಿ ಅಂತ, ಫೇಸ್ಬುಕ್ ಅಂತ, ಇನ್ಸ್ಟಾಗ್ರಾಮ್ ಅಂತೆ, ಅದೇನೋ ಹಿಂದೂ ಅಂತೆ, ಮುಸ್ಲಿಮ್ ಅಂತ, ಅವ್ರು ಏನಾದರೂ ವಾಟ್ಸ್ ಹಾಕಿದ್ರೆ ಸಾಕು, ಇಮಿಡಿಯೇಟ್ ತಗೊಂಡು ಬಂದಿವ್ರಿ FIR ಹಾಕ್ತಾರೆ, ಸೆಕ್ಷನ್ ಸಿಗ್ತದೆ ಇವರಿಗೆ. ಈ ಸೆಕ್ಷನ್ ಸಿಗಲ್ವ ಇವರಿಗೇನು? ಏನು ಯಾರಿಗೆ ಕಿವಿ ಹುಡುಗಿಡುದು? ಏನೋ ಅವನನ್ನು ರಕ್ಷಿಸಿ ಇವ್ರಿಗೆ ಏನಾಗಬೇಕು? ವಜ್ರದ ಗಣಿ ಸಿಗುತ್ತೆ ಅವನಿಂದ. 2 ಸಲ ಸಸ್ಪೆಂಡ್ ಆಗಿ ಎಲ್ಲೆಲ್ಲಿಂದ ಬಂದು ಪುನಃ ಅದೇ ಊರಲ್ಲಿ ಹುಕ್ಕ ಮುಡಿ, ಅದೇ ಪಬ್ಲಿಕ್ಕಿಗೆ ಹಿಂಸೆ ಕೊಟ್ಟು, ಅದೇ ಪೊಲೀಸ್ ಸ್ಟೇಷನ್ ಸಿಬ್ಬಂದಿಗಳಿಗೆ ಹಿಂಸೆ ಕೊಟ್ಟು, ತನ್ನೆಲ್ಲ ಹಿಡಿತವನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡು, ಏನ್ರಿ ಇದು ಗೂಂಡಾಗಿರಿ, ಇದು ತುಘಲಕ ದರ್ಬಾರ್, ಏನು ಈ ವ್ಯವಸ್ಥೆ ಇಲ್ಲಿ? ಅದು ಒಂದು ಒಳ್ಳೆ ಏರಿಯಾ. ಇದಕ್ಕಿಂತ ಮುಂಚೆ ಮೂಡುಬಿದ್ರಿ ಅಂದ್ರೆ ಏನಿತ್ತು ಅಲ್ಲಿ? ಏನೋ ಒಬ್ಬ ಪ್ರೆಸ್ ಮೀಟ್ ಕರೆಯುವಾಗ ಅದು ಮಂಜುನಾಥ್ ಅಂತ ಕೇಳ್ಪಟ್ಟೆ, ಏನೋ ಭೀಮಾ ದಲಿತ ಯೋಜನೆದು ಸಂಘಟನೆ ಅಂತಾರೆ. ಒಳ್ಳೆ ಹೆಸರಿದೆ, ಅಂಬೇಡ್ಕರ್ಗೆ ಒಳ್ಳೆ ಹೆಸರಿದೆ, ಸಾಹಿತ್ಯ ಬರೆದವರು ಸಹಾಯ ಅಂತ ಎಲ್ಲ ಒಳ್ಳೆಯವರು. ಅವರ ಕಡೆ ಅದನ್ನೇ ಮುಂದುವರಿಸುವವರು ಕೂಡ ಎಲ್ಲ ಒಳ್ಳೆಯವರಿದ್ದಾರೆ. ಯಾಕಂದರೆ ನಮ್ಮ ಸಂಘ ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲರೂ ಅವ್ರ ಬಗ್ಗೆ ಹೇಳಿ, ಅವರ ಸಂಘಟನೆಯವರು ಹೋಗಿ ಎಲ್ಲ ಪಬ್ಲಿಕ್ಕಿಗೆ, ದಲಿತರಿಗೆ, STಗಳಿಗೆ ನ್ಯಾಯ ಒದಗಿಸ್ಕೊಡ್ತಾರೆ. ಇದೇ ಮಂಜುನಾಥ್ ಮೂಡುಬಿದ್ರೆಯಲ್ಲಿ ಎಷ್ಟು SC STಗಳಿಗೆ ನ್ಯಾಯ ಕೊಟ್ಟಿದ್ದಾರೆ. ಇವತ್ತಿಲ್ಲಿ ಕೂತ್ಕೊಂಡಿದ್ದಾರೆ ಒಂದು 2 SCಗಳು, ಅವ್ರಿಗೆ ಎಷ್ಟು ನ್ಯಾಯ ಕೊಟ್ಟಿದ್ದಾರೆ. ಇದೇ ಮಂಜುನಾಥ್ ಅದೇ ಸ್ಟೇಷನ್ ಸಂದೇಶ ಹತ್ರ ಹೋಗಿ ಕಾಂಪ್ರಮೈಸ್. SCಗಳು ಜಾತಿನಿಂದನೇನೋ ಹೊಡೆತ ತಿಂದರೆ ಕಾಂಪ್ರಮೈಸ್, ಇವ್ರಿಗೇನು ಸಂದೇಶ ಮೇಲೆ ಕಾಂಪ್ರಮೈಸ? ಪಬ್ಲಿಕ್ಗೆ ನ್ಯಾಯ ಸಿಗಬೇಕಾ? ಇವತ್ತು ಸಂದೇಶ ಏನಂತ ಗೇಟ್ ಹಾರ್ತಾನಂತೆ ಅವ್ನು ಕಾಮುಕ. ಅಲ್ಲೇನೋ ಯೂನಿಫಾರ್ಮಲ್ಲಿ ಡ್ಯಾನ್ಸ್ ಮಾಡೋದು ಅವ್ರು ಕ್ರಿಶ್ಚಿಯನ್ ಪದ್ಧತಿಯಲ್ಲಿ ಇರುವುದಂಥದ್ದು. ಯಾರು ಹೇಳೋದು ಗೊತ್ತಿಲ್ಲ, ನಾನು ಸರಿ ಕೇಳಿಲ್ಲ. ಕ್ರಿಶ್ಚಿಯನ್ ಪದ್ಧತಿಯವರಿಗೆ, ಕ್ರಿಶ್ಚಿಯನ್ ಕಮ್ಯುನಿಟಿ ಅವರಿಗೆ, ನನ್ನ ಧರ್ಮದವ್ರ ಬಗ್ಗೆ ತಪ್ಪು ತಿಳ್ಕೊಬೇಡಿ ಯಾರು, ಅವ್ರು ಹೇಳಿದ್ರು ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಅದೆಲ್ಲ ಏನು ಕಾಮನ್ ಅಂತಾರೆ. ಏನು ಲೇಡೀಸನ್ನು ಹಿಡ್ಕೊಂಡು ಡ್ಯಾನ್ಸ್ ಮಾಡೋದು ಕಾಮನ್ ಅಂತಾರೆ. ಯೂನಿಫಾರ್ಮ್ ಹಾಕ್ಕೊಂಡು ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಡ್ಯಾನ್ಸ್ ಮಾಡೋದು ಕಾಮನ್ ಅಂತ ಅವ್ರ ಅರ್ಥ. ಹಾಗಾದರೆ ಕರ್ನಾಟಕ ರಾಜ್ಯ ಬಿಡಿ, ನಮ್ಮ ಇಂಡಿಯನ್ ಗೌರ್ಮೆಂಟು ಪೊಲೀಸ್ಗೊಂದು ಒಳ್ಳೆ ರಕ್ಷಣೆ ಅಂತ ಹೇಳೋ ಯೂನಿಫಾರ್ಮ್ ಕೊಟ್ಟಿದ್ದಾರೆ. ನಾವು ಆಗಲಿ ಈಗ ಪೊಲೀಸು ನಮಗೇನು ಬೈದರೆ ಅವ್ನು ಹೊಡೆದ್ರು ನಾವು ಅವ್ನಿಗೆ ಕೈ ಎತ್ತಲ್ಲ, ಯಾಕಂದರೆ ಅದು ರಕ್ಷಣೆ ಅಂತೇಳಿ ಅಷ್ಟು ಮರ್ಯಾದೆ ಕೊಡ್ತೀವಿ. ಆ ಯೂನಿಫಾರ್ಮ್ ಹಾಕಿ ಹೊರಗಿನ ಲೇಡಿ ಹತ್ರ ಹೋಗಿ ಡ್ಯಾನ್ಸ್ ಮಾಡೋ ಅಗತ್ಯ ಏನಿತ್ತು? ಆ ಯೂನಿಫಾರ್ಮ್ಗೆ ಬೆಲೆ ಇಲ್ವೇನು? ಇವರಿಗೆ ಆ ಡ್ಯಾನ್ಸ್ ಮಾಡಬೇಕಾದ್ರೆ, ಆ ಎಂಜಾಯ್ ಮಾಡಬೇಕಾದ್ರೆ ಅದಕ್ಕಾದ ಒಂದು ಟೈಮ್ ಇದೆ, ರಜೆ ತಗೊಳ್ಳಿ. ಇವರು ಏನಕ್ಕೆ ನಮ್ಮ ಯೂನಿಫಾರ್ಮ್ ಕ್ರಿಶ್ಚಿಯನ್ ಕಮ್ಯುನಿಟಿಯವರಿಗೆ ಬಾಡಿಗೆ ಕೊಟ್ಟಿದ್ದಾರಾ? ಏನು ಮಾತಾಡ್ತಿದ್ದಾರ್ರಿ? ಆ ಕಮಿಷನರ್ಗೇನು ಬುದ್ಧಿ ಇಲ್ವಾ? ಅಲ್ಲ ತಲೆಗೆ ಅರ್ಥ ಆಗಲ್ವಲ್ಲ? ಕನ್ನಡ ಬರೋದಿಲ್ವಾ? ಯಾವುದಾದ್ರೂ ಇಂಗ್ಲೀಷ್ ಪತ್ರಿಕೆ ಇರುತ್ತೆ, ಒಮ್ಮೆ ಇಂಗ್ಲೀಷಲ್ಲಾದರೂ ಒಮ್ಮೆ ನ್ಯೂಸ್ ಕೊಡಿ, ಯಾವಾಗಾದ್ರೂ ಅರ್ಥ ಆಗುತ್ತೆ ಅನ್ನೋ ನನ್ನ ಲೆಕ್ಕದಲ್ಲಿ. ಫಸ್ಟು ನನಗೆ ಈ ಪೊಲೀಸ್ ಇಲಾಖೆಯನ್ನು ಸರ್ಜರಿ ಮಾಡಬೇಕಾಗಿದೆ. ನಮ್ಮ ಇವತ್ತಿಗೆ ಜಗಜ್ಜಾಹೀರಾಗಿದೆ ಮಂಗಳೂರು ಪೊಲೀಸ್ ಇಲಾಖೆ ಮತ್ತು ಮೂಡುಬಿದ್ರೆ ಸ್ಟೇಷನ್. ಈ ಹೆಸರೇ ಜಗಜ್ಜಾಹೀರಾಗಿ ಹೋಗಿದೆ. ಇನ್ನು ನ್ಯಾಷನಲಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಗ್ಬೋದು ಅಂತ ಪೊಲೀಸ್ ಇಲಾಖೆ ಆಫೀಸರ್ಗಳಿಗೆ. ಇನ್ನೊಂದು ಅದೇನು ಕೇಳ್ಪಟ್ಟೆ, ಅವಳು ವಿಡಿಯೋ ಇದೆ, ಯಾರು ಎಲ್ಲ ಲೇಡಿ ಹತ್ರ ಹೇಳೋದು, ಇವನು ಮಾತಾಡೋದು. ನಾನು ಪರಂಗಿಪೇಟೆಗೆ ಫೋನ್ ಮಾಡಿದ್ಲು, ಪರಂಗಿಪೇಟೆಯವಳು ನನಗೆ ಫೋನ್ ಮಾಡಿದ್ಲು, ನನ್ನ ಗಂಡ ಹೆಂಡತಿಗೆ ಏನು ಪ್ರೊಸೀಜರ್ ಅಂತ ಕೇಳ್ತಾಳಂತೆ ಪರಂಗಿಪೇಟೆಯವಳು. ಇನ್ನೊಂದು ಅಲದಂಗಡಿಯವಳು ಕೇಳ್ತಾಳಂತೆ, ನಂದು ಚಿನ್ನ ಇಟ್ಟು ಬಂಗಾರ ಕೊಟ್ಟು ಅವಳಿಗೆ ಸಾಲ ಕೊಟ್ಟಿದ್ದೀನಿ ಮನೆ ಕಟ್ಟಲಿಕ್ಕೆ ಅಂತಾಳಂತೆ. ಪರಂಗಿಪೇಟೆಯಲ್ಲಿ ಅಳಂದಂಗಡಿಯಲ್ಲಿ ಏನು ಮೂಡುಬಿದ್ರೆ ಸ್ಟೇಷನ್ ಲಿಮಿಟ್ ಬರುತ್ತೇನೋ ಅವಳು ಗಂಡ ಹೆಂಡತಿ ಸಮಸ್ಯೆ ಕೇಳಲಿಕ್ಕೆ? ಅಲ್ಲೇನು ಲೋಕಲ್ ಪೊಲೀಸ್ ಇಲ್ವಾ? ಅಲ್ಲ ಪರಂಗಿಪೇಟೆ ಅವಳಿಗೆ ಯಾರು ಪರಿಚಯ ಇಲ್ವಾ? ಅವಳೇನು ಮುಗ್ದೇನ ಅವಳು ಇವ್ರ ಹತ್ರ ಬತ್ತು ಕೇಳಲಿಕ್ಕೆ? ಎಲ್ಲ ತನ್ನದೇ ಒಂದು ಏನಂತ ಹೇಳ್ತಾರೆ ಹಿಡಿತಾ ಇಲ್ಲಿ. ಇವನಿಗೆ ಗೊತ್ತು ಎಷ್ಟು ಹೆಣ್ಣು ಮಕ್ಕಳನ್ನು ಮುಕ್ಕಿದ್ದೀನಿ, ಎಷ್ಟು ಹೆಣ್ಣು ಮಕ್ಕಳು ಚಿನ್ನ ಮಾರಿ ನಾನು ದುಡ್ಡು ತೊಗೊಂಡಿದ್ದೀನಿ, ಎಷ್ಟು ಹೆಣ್ಣು ಮಕ್ಕಳನ್ನು ಯೂಸ್ ಮಾಡಿದ್ದೀನಿ, ಎಷ್ಟು ಹೆಣ್ಣು ಮಕ್ಕಳನ್ನು ನನ್ನ ಸ್ಥಳ ಮಹಾಜರು, ನನ್ನ ಎಂಥ ಪೊಲೀಸ್ ಲಿಮಿಟಿಗೆ ವಸೂಲು ಕೇಸ್ಗಳಿಗೆ ಎಲ್ಲ
ಸಾಕ್ಷ್ಯಕ್ಕೆಲ್ಲ ಯೂಸ್ ಮಾಡಿದ್ದೀನಿ, ಇವನಿಗೆ ಗೊತ್ತು. ಇನ್ನೊಂದು ಆಡಿಯೋ ನೋಡಿದ್ದೀನಿ ನಾನು. ಇದೆಲ್ಲ ತನಿಖೆ ಆಗಬೇಕು. ಈಗ ಹೊಸ್ತು ಒಂದು ಸಣ್ಣ ಸಣ್ಣ ವಿಷಯಕ್ಕೆಲ್ಲ FIR ಹಾಕೋದೇನು ಪೊಲೀಸ್ ಇಲಾಖೆ? ಅವನನ್ನು ತಗೊಂಡು ಬಂದು ಕಾಲರ್ ಪಟ್ಟಿ ಹೇಳಿದು ಒಳಗೆ ಹಾಕೋದೇನು ಪೊಲೀಸ್ ಇಲಾಖೆ? ಅವ್ರಿಗೆ ಪೊಲೀಸ್ನವ್ರಿಗೆ ಹಾಕ್ಲಿಕ್ಕಾಗಲ್ವಾ FIR? ಅವನನ್ನು ಯೂನಿಫಾರ್ಮ್ ತೆಗೆದಿದ್ದಾರೆ. ಈಗ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು. ಯಾಕಂದರೆ ಒಂದು ಹೆಣ್ಣು ಪಾಪುಗೆ ಹೇಳಿದ್ದಾನೆ. ಹೆಣ್ಣು ಪಾಪ ನಾನು 8 ವರ್ಷನ 18 ವರ್ಷದ ಹುಡುಗಿ ಅಲ್ಲ ಹುಡುಗಿ. ಆ ಹುಡುಗಿಗೆ ನಿನ್ನ ಎಕ್ಸಲೆಂಟ್ ಹುಡುಗಿಯನ್ನು ತಗೊಂಡು ಬರ್ತೀನಿ, ಯೂಸ್ ಮಲ್ಲಾಡಿಸ್ತೀನಿ ಅಂತಾನೆ ಅವನು. ಇವ್ರಿಗೆ ಸುಮಾರು ಕೇಸ್ ಹಾಕ್ಲಿಕ್ಕಾಗಲ್ವಾ? ಈಗಿನಿಗೆ ಅರೆಸ್ಟ್ ಮಾಡಿ FIR ಮಾಡಿಕ್ಕಾಗಲ್ವಾ? ಯಾಕೆ ಬಿಟ್ಟಿದ್ದಾನೆ? ಇನ್ನೂ ಹುಡುಗಿಯನ್ನು ಮುಗಿದು ಮುಕ್ಲಿಕ್ಕೆ ನಮ್ಮ ಕರಾವಳಿದು ಹೆಣ್ಮಕ್ಳನ್ನು, ಅವ್ರ ಮನೆಯವ್ರದ್ದು ಹೆಣ್ಮಕ್ಳನ್ನ ತಿನ್ನಲಿ, ಪಬ್ಲಿಕ್ನವ್ರು ತಿನ್ನೋದು ಬೇಡ ಇವನು. ಆಮೇಲೆ ಯಾವುದಾದ್ರು ಪರಂಗಿಪೇಟೆ ಅದು ಹಳದಂಗಡಿದು ಚಿನ್ನ ಬರ್ತದೆ. ಆಮೇಲೆ ಮನೆ ಕೆಲಸದವನು ಬಿಡಲಿಲ್ಲ ಅಂತಾಳೆ ಅವಳು. ಅದೆಲ್ಲ ಸತ್ಯದ ಹೊರಗೆ ಬರಬೇಕು, ಎನ್ಕ್ವೈರಿ ಮಾಡಬೇಕು, ಇವನು ಫಸ್ಟ್ ಅರೆಸ್ಟ್ ಮಾಡಬೇಕು. ಆ ಪಾಪ ಒಂದು ಹೆಣ್ಣು ಚಿನ್ನ ಇಟ್ಟು ಕೊಟ್ಟಿದ್ದಾಳೆ ಅಂತ ಇವನಿಗೆ ದುಡ್ಡು. ಅವಾಗ ಅವನಿಗೆ ಸ್ಪಷ್ಟತೆ ಇಲ್ಲ, ಅದು ಸತ್ಯ. ಅವನು ಮನಸ್ಸಲ್ಲಿ ಇದನ್ನು ಹೇಳಲಿಕ್ಕೆ ಬರಲ್ಲ ಅವನಿಗೆ. ಅದರಲ್ಲೆಲ್ಲ ಒಂದೊಂದರಲ್ಲಿ ಒಂದೊಂದು ಸ್ಟೋರಿ ಇದೆ. ಇನ್ನು ಅದು ಗೇಟ್ ಹಾರೋದು ಒಂದು ದೊಡ್ಡ ಸ್ಟೋರಿನೇ ಇದೆ. ಅವನು ಹೇಳ್ತಾನೆ, ಈಗ ಕಾಮುಕ ಏನು ಹೇಳ್ತಾನೆ, ನಾನು ಗೇಟ್ ಹಾರಿದ್ದು ಅದು ಅವಳ ಗಂಡ ನನಗೆ ಫೋನ್ ಮಾಡಿದ, ಅವಳು ಸುಸೈಡ್ ಮಾಡ್ತಾನೆ ಅಂತ ಹೇಳಿದ್ಲು, ಅದಕ್ಕೆ ನಾನು ಸೆಕ್ಯೂರಿಟಿಗೆ ಹೋದೆ. ಸರಿಯಪ್ಪ, ನೀವು ಸೆಕ್ಯೂರಿಟಿಗೆ ಹೋದ್ರಿ, 3 ಗಂಟೆ ರಾತ್ರಿಗೆ ಹೋಗೋ ಅವಶ್ಯಕತೆ ಇತ್ತ ನಿಮಗೆ? ಒಬ್ಬನಿಗೆ ಪೊಲೀಸ್ ಸಿಬ್ಬಂದಿಗಳನ್ನು ಕರೆಯಬಹುದಿತ್ತು. ಸರಿ, ನಿಮಗೆ ರಿಲೇಷನು, ಅವರಿಗೂ ನಿಮಗೆ ಯಾವ ಸಂಬಂಧ? ರಿಲೇಷನು ಯಾವ ಎತ್ತಣ ಸಂಬಂಧ? ಕ್ರಿಶ್ಚಿಯನ್ ಕಮ್ಯುನಿಟಿ ಸಂಬಂಧನ? ಅದಕ್ಕೆ ಒಪ್ಪೋದು ನಾನು. ಮತ್ತು ಅವರ ಹೆಂಡತಿ ಕಳಿಸಿದ್ಲ, ನಾನು ಒಪ್ಪಲ್ಲ. ಮತ್ತು ಅವ್ರದ್ದು ಏನು ಅವರ ಗಂಡನಿಗೆ ಇವ್ರಿಗೆ ಫ್ರೆಂಡ್ಶಿಪ್ಪ, ಅದು ನಾನು ಒಪ್ಬೋದು. ಅದು ರಾತ್ರಿ ಮೇಲೆ ಹಾರುವಾಗ ಅವರಿಗೂ 18 ವರ್ಷದ ಗಂಡು ಮಕ್ಕಳಿದ್ದಾರೆ ಮನೆಯೊಳಗೆ, ಅವರು ಹೊರಗೆ ಬರಲ್ವೇನು? ಯಾರಿಗೆ ಕಿವಿಗೂ ಹೂ ಹಿಡಿದು ಆ ಕಾರಿಗೆ ಒದಿತಾರೆ? ಕಾರಿಗೆ ಒದಿಯುವಾಗ ಇವರಿಗೆ ಅವ್ರು ಸುಸೈಡ್ ಮಾಡಿದರೆ ಇವರಿಗೆ ಅಷ್ಟು ಸಿಟ್ಟು ಬರುತ್ತಾ? ಮಾಡ್ತಾರೆ ಹೀಗೆ. ಅವರ ನಡತೆಯಲ್ಲಿ ಅವರಿಗೆ ಇದು ಇಲ್ಲ, ಸ್ಪಷ್ಟತೆ ಇಲ್ಲ. ಅವ್ರ ಬಾಡಿ ಇದುವೇ ಹೋಗಿದೆ ಅಲ್ಲ, ಬಾಡಿ ಲ್ಯಾಂಗ್ವೇಜಲ್ಲಿ ಗೊತ್ತಾಗುತ್ತೆ ಅಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಯಾವ ಮನುಷ್ಯ ಇದ್ದಾನೆ ಅಂತ. ಇಷ್ಟೆಲ್ಲ ವಿಡಿಯೋ ಇದೆ, ಇನ್ನೂ ಇದೆ ವಿಡಿಯೋಗಳು. ಸಾಧಾರಣ ಕೆಲವು ಹೆಣ್ಣುಮಕ್ಳು ಹೆದರಿಕೊಂಡು ಡಿಲೀಟ್ ಮಾಡಿದ್ದಾರೆ, ಅಂದರೆ ಅಷ್ಟು ಹೆದರಿಸ್ತಾನೆ ಅಪ್ಪ ಹಾಗೆ ಇದ್ದಾನೆ. ಇನ್ನು ಐಬಿಗೆ ಬರ್ತೀನಿ. ಇದರಲ್ಲಿ IB ಅನ್ನೋದೊಂದು ಪ್ರಸಿದ್ಧ ಪ್ರವಾಸಿ ತಾಣ. ಮೂಡುಬಿದ್ರೆ ಸ್ಟೇಷನ್ಗೆ ಮತ್ತು ಆ ಪ್ರವಾಸಿ ತಾಣಕ್ಕೆ ಒಳ್ಳೆಯ ಸಂಬಂಧ ಇದೆ. ಈ ಪಟಾಲಂ ಗ್ರೂಪ್ನ ವ್ಯವಹಾರ ನಡೆಯುವುದೇ IB. ಇಡೀ IBಯಲ್ಲೇ ಇರೋದು ಇವ್ರ ವ್ಯವಸ್ಥೆ. ಈ IB ಇವ್ರದ್ದು ಭ್ರಷ್ಟಾಚಾರದ ಕೋಪೆ. ನಾನು ಕೇಳಿಪಟ್ಟೆ, 1 ವರ್ಷದಿಂದ ನನಗೆ ಇದು ಗೊತ್ತು. ಅದಕ್ಕೆ ಇವ್ರು 3 ವರ್ಷ ಆಯ್ತು ಆ ಸ್ಟೇಷನಲ್ಲಿ ಬಂದು. ಆ 3 ವರ್ಷದಿಂದ IBಯಲ್ಲಿ ಎಷ್ಟು ನಡೆದಿದೆ ಅನ್ನೋದಕ್ಕೆ ಈಗ ಸಾಕ್ಷ್ಯ ಸಿಗಲಿಕ್ಕಿಲ್ಲ. ಅಂದರೆ ಯಾಕಂದರೆ 1 ವರ್ಷದ CC ಸಿಗಲ್ಲ. IB ಆದರೆ ಒಂದು 6 ಮಂತ್ಸು, ಇಲ್ಲ ಅಂಗಡಿಯ ಬಾಜು ಆದರೆ ಒಂದು 3 ಮಂತ್ಸ್ ಇದು CC ಸಿಗ್ಬೋದು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.